ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ರಾಜಕೀಯಕ್ಕೆ ಬಳಸಿಕೊಂಡು ಕಾಂಗ್ರೆಸ್ನ ನಾಯಕರು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅದನ್ನೇ ಚುನಾವಣೆಯ ಅಸ್ತ್ರ ಕೂಡ ಮಾಡ್ಕೊಂಡಿದ್ದಾರೆ. ಮೋದಿಜಿಯ ಮಹಿಳಾ ಪರ ಯೋಜನೆಗಳನ್ನ ಕೂಡ ವ್ಯಂಗ್ಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಲೀಡರ್ಸ್ಗಳು. ಈ ಕಾಂಗ್ರೆಸ್ಗೆ ತಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ರು ಬೇರೆಯವರ ತಟ್ಟೆಯ ನೊಣದ ಬಗ್ಗೆ ಮಾತಾಡುವ ಖಯಾಲಿ. ಕಾಂಗ್ರೆಸ್ನ ಮಾಜಿ ಸದಸ್ಯೆ, ಮಾಜಿ ವಕ್ತಾರೆ, 22 ವರ್ಷ ಕಾಂಗ್ರೆಸ್ ಆಗಿ ಜೀವ ಸವೆಸಿದ ರಾಧಿಕಾ ಖೇರಾ ಈಗ ಪಕ್ಷ ಬಿಟ್ಟು ಹೊರಗೆ ಬಂದಿದ್ದಾರೆ. ಕಾಂಗ್ರೆಸ್ನ ಅಸಲಿ ಬಂಡವಾಳ ಬಯಲು ಮಾಡಿದ್ದಾರೆ. ರಾಹುಲ್ ಗಾಂಧಿ ಈಗ ಏನಂತಾರೆ, ಕಾಂಗ್ರೆಸ್ನವರು ಮಹಿಳೆಯರನ್ನ ಎಷ್ಟು ಕೀಳಾಗಿ ನೋಡಿದ್ದಾರೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ರಾಧಿಕಾ ಖೇರಾ ಅವರು ಮಾಡಿರುವ ಆರೋಪವನ್ನ ನಾವು ನೋಡ್ಬೇಕು. ಹೌದು, ಕಾಂಗ್ರೆಸ್ ಬರೀ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ಯಾವ ಮಟ್ಟಿಗೆ ಹಿಂದೂ ದ್ವೇಷಿ ಅನ್ನೋದು ಕೂಡ ರಾಧಿಕಾ ಖೇರಾ ಅವರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ. श्री अयोध्या धाम रामलल्ला की जन्मभूमि हम सब हिंदुओं के लिए बहुत ही पवित्र स्थली है और मैं वहां दर्शन करने से अपने आप को रोक नहीं पाई, लेकिन वहां जाने का विरोध इस कदर मुझे सहना पड़ेगा मैंने अपने जीवन में कभी नहीं सोचा था। मेरे साथ छत्तीसगढ़ प्रदेश कांग्रेस कार्यालय में अभद्रता हुई, मुझे वहां पे धक्का मुक्की करी गई, कमरे में बंद कर दिया गया, लेकिन मेरे साथ न्याय नहीं हुआ। मैं चीख चीख कर गुहार करती रही, छोटे से लेकर सबसे बड़े शीर्ष नेतृत्व तक गुहार करती रही, लेकिन मुझे न्याय नहीं मिला। और सिर्फ इसलिए नहीं मिला क्योंकि मैं राम मंदिर होकर आई, मैं राम लल्ला के दर्शन कर आई और मैं अपने आप को इस बात से रोक नहीं पाई। जिस दिन से 25 अप्रैल को मैं राम लल्ला के दर्शन करती आई हूँ, मुझे निरंतर विरोध का सामना करना पड़ रहा है पार्टी से, और वो विरोध अब मुझे न्याय के हक से दूर कर देगा और मुझे न्याय नहीं दिया जाएगा। ऐसा होगा, प्रभु श्री राम के दर्शन करने के लिए इस तरीके के मेरे साथ व्यवहार और बर्ताव किया जाएगा, मैंने नहीं सोचा था। 22 साल मैंने इस पार्टी में रहकर सेवा करने का काम किया है। NSUI से लेकर AICC मीडिया नेशनल कोऑर्डिनेटर प्रवक्ता होने के नाते मैंने कार्य किए हैं और पूरी निष्ठा से और काम किया है, लेकिन आज जब मुझे न्याय की जरूरत थी तो पार्टी चुप थी और मुझे कह दिया गया कि चुप रहो और कोई तुम्हें न्याय नहीं मिलेगा। ರಾಧಿಕಾ ಖೇರಾ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ 20ಕ್ಕೂ ಹೆಚ್ಚು ವರ್ಷ ಸೇವೆ ಮಾಡಿದ್ದಾರೆ. ಕಾಂಗ್ರೆಸ್ ಮಾಡಿರುವ ತಪ್ಪುಗಳನ್ನೆಲ್ಲ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರಾಧಿಕಾ ಅವರಿಗೆ ಕಾಂಗ್ರೆಸ್ ಹೆಣ್ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡುತ್ತೆ, ಹಿಂದೂ ಧರ್ಮವನ್ನ ಎಷ್ಟು ದ್ವೇಷಿಸುತ್ತೆ ಅಂತ ಅರ್ಥ ಆಗೋಕೆ ಇಷ್ಟು ವರ್ಷ ಬೇಕಾಯ್ತು. ಹೌದು, ಕಳೆದ ಏಪ್ರಿಲ್ ಕೊನೆಯ ವಾರದಲ್ಲಿ ರಾಧಿಕಾ ಖೇರಾ ಅವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಿ ರಾಮಲಲ್ಲಾ ದರ್ಶನ ಮಾಡ್ಕೊಂಡು ಬಂದ್ರು. ಇದು ಗೊತ್ತಾದ ಕೂಡಲೇ ಕಾಂಗ್ರೆಸ್ ಪಕ್ಷದವರು ರಾಧಿಕಾ ಅವರ ವಿರುದ್ಧ ಯುದ್ಧನೇ ಸಾರಿಬಿಟ್ರು. ಪಾಪ ಹೆಂಗ್ಸಂತ ಕೂಡ ನೋಡಿಲ್ಲ, ಅವರ ವಿರುದ್ಧ ವಾಗ್ದಾಳಿ, ಪಿತೂರಿ ಎಲ್ಲವೂ ಶುರು ಮಾಡ್ಕೊಂಡ್ರು. ಆಕೆಯನ್ನ ಟಿವಿ ಡಿಬೇಟ್ಗಳಲ್ಲಿ ಮಾತಿಗೆ ಹೋಗದ ಹಾಗೆ ತಡೆದ್ರು. ಯಾಕೆ ರಾಮ ಮಂದಿರಕ್ಕೆ ಹೋಗಿದ್ದು ಅಂತ ಅವರನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಲಾಕ್ ಮಾಡಿದ್ರು. ರಾಧಿಕಾ ಅವರೇ ಹೇಳೋ ಪ್ರಕಾರ ಬಿಜೆಪಿ ನಾಯಕರು ಸಹಾಯ ಮಾಡದೆ ಹೋಗ್ತಿದ್ರೆ ಅವರ ಗತಿ ಏನಾಗ್ತಿತ್ತೋ ಏನು. ಕಾಂಗ್ರೆಸ್ನಲ್ಲಿ ಇಷ್ಟು ವರ್ಷ ಇದ್ದ ನಾಯಕಿಯೇ ಇವತ್ತು ಹೇಳ್ತಾ ಇದ್ದಾರೆ, ಇದು ಮಹಾತ್ಮ ಗಾಂಧಿಯ ಕಾಂಗ್ರೆಸ್ ಅಲ್ಲ, ಆಂಟಿ ಹಿಂದೂ ಕಾಂಗ್ರೆಸ್ ಅಂತ, ಹಿಂದೂ ದ್ವೇಷಿಸುವ ಕಾಂಗ್ರೆಸ್. ಈಗ ರಾಧಿಕಾ ಖೇರಾ ರಾಹುಲ್ ಗಾಂಧಿ ಮತ್ತು ತಂಡದ ಎಲ್ಲಾ ಬಂಡವಾಳ ಬಿಚ್ಚಿಟ್ಟಿದ್ದಾರೆ. ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅನ್ನೋದು ಸುಮ್ಮನೆ ಒಂದು ಫನ್ನಿ ಟ್ರಿಪ್ ಅಂತ, ಅದೊಂದು ಟ್ರಾವೆಲ್ ವ್ಲಾಗ್, ಅದಕ್ಕೆ ಯಾವ ಸದುದ್ದೇಶ ಕೂಡ ಇರಲಿಲ್ಲ. ಪ್ರತಿದಿನ ಸಂಜೆ ಮದ್ಯಪಾನ ಮಾಡೋದೇ ಈ ನ್ಯಾಯ ಯಾತ್ರೆಯಲ್ಲಿ ಭಾಗವಹಿಸಿರುವ ನಾಯಕರ ಕೆಲಸ. ಇದು ರಾಧಿಕಾ ಅವರೇ ಬಿಚ್ಚಿಟ್ಟಿರುವ ಸತ್ಯ. ರಾತ್ರಿ ಆದ್ರೆ ಸಾಕು ಎಲ್ಲರೂ ಮದ್ಯಪಾನದಲ್ಲಿ ಮುಳುಗೋಗಿರ್ತಾರಂತೆ. ರಾಧಿಕಾ ಅವರಿಗೂ ಒತ್ತಡ ಮಾಡಿ ಮದ್ಯ ಕುಡಿಸೋಕೆ ಬಂದಿದ್ರಂತೆ. ಅಷ್ಟೇ ಅಲ್ಲ, ತಡರಾತ್ರಿ ರಾಧಿಕಾ ಅವರ ಕೋಣೆಯ ಬಾಗಿಲು ತಟ್ಟಿ ಕಿರುಕುಳ ಕೊಡ್ತಾ ಇದ್ರಂತೆ ಕಾಂಗ್ರೆಸ್ ನಾಯಕರು. ಇದು ಕಾಂಗ್ರೆಸ್ಕರ ಅಸಲಿ ಮುಖ.
ಈ ಬಗ್ಗೆ ರಾಹುಲ್ ಮತ್ತು ಪ್ರಿಯಾಂಕಾ ಅವರಿಗೆ ತಿಳಿಸೋಣ ಅಂತ ಎಷ್ಟು ಸಲ ಅಪಾಯಿಂಟ್ಮೆಂಟ್ ಕೇಳಿದ್ರು ಇಬ್ಬರು ಕೈಗೆ ಸಿಗ್ತಿರ್ಲಿಲ್ಲ ಅಂತೆ. ನೋಡಿ ಕಾಂಗ್ರೆಸ್ನಲ್ಲಿ ಮಹಿಳೆಯ ಪರಿಸ್ಥಿತಿ ಹೇಗಿದೆ ಅಂತ. ಇನ್ನು ಇವರು ದೇಶದ ಮಹಿಳೆಯರನ್ನ ರಕ್ಷಣೆ ಮಾಡ್ತಾರಾ? ಫೈನಲಿ ರಾಧಿಕಾ ಈಗ ಖರ್ಗೆ ಅವರಿಗೆ ರೆಸಿಗ್ನೇಷನ್ ಕಳಿಸಿ ಪಕ್ಷದಿಂದ ಹೊರ ಬಂದಿದ್ದಾರೆ. ಹಿರಿಯ ನಟ ಶೇಖರ್ ಸುಮನ್ ಅವರ ಜೊತೆಯಲ್ಲಿ ಬಿಜೆಪಿಗೆ ಸೇರ್ಪಡೆ ಕೂಡ ಆಗಿದ್ದಾರೆ. ಗೌರವ್ ವಲ್ಲಭ್, ಅರವಿಂದ್ ಸಿಂಗ್ ಲವ್ಲಿ ನಂತರ ಈಗ ರಾಧಿಕಾ ಖೇರಾ ಕೂಡ ಪಕ್ಷದಿಂದ ಹೊರಗೆ ಬಂದ ಹಾಗೆ ಆಗಿದೆ. ನಾವು ಇಲ್ಲಿ ಗಮನಿಸಬೇಕಾಗಿರುವ ವಿಷಯ ಏನಂದ್ರೆ, ಈ ಮೂವರು ಲೀಡರ್ಸ್ ಕಾಂಗ್ರೆಸ್ನನ್ನ ತೊರೆಯೋದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ನ ಹಿಂದೂ ದ್ವೇಷ. ಹಿಂದುತ್ವ ಹಾಗೂ ಹಿಂದೂ ದೇವರನ್ನ ದ್ವೇಷಿಸುವ ಕಾಂಗ್ರೆಸ್ ತಮ್ಮ ಪಕ್ಷದಲ್ಲಿ ಯಾರಾದ್ರೂ ಹಿಂದೂ ದೇವರನ್ನ ಪೂಜಿಸಿದ್ರೆ ಅವರನ್ನ ಹೀಯಾಳಿಸುತ್ತೆ, ಟಾರ್ಗೆಟ್ ಮಾಡುತ್ತೆ. ನಾವು ಈ ಪರಿಪಾಠ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲರಲ್ಲೂ ಹಿಂದೂ ದ್ವೇಷ ತುಂಬಿ ತುಳುಕ್ತಾ ಇದೆ. ಕಳೆದ ಚುನಾವಣೆ ಅಂದ್ರೆ 2019ರಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ರಾಹುಲ್ ಗಾಂಧಿ ತಾನು ಹಿಂದೂ ತಾನು ಬ್ರಾಹ್ಮಣ ಅಂತ ದೇಶದಲ್ಲಿರುವ ಎಲ್ಲಾ ದೇವಸ್ಥಾನಗಳನ್ನು ಸುತ್ತಿ ಉದ್ದಂಗ ನಮಸ್ಕಾರ ಹಾಕಿದ್ರು. ಮುಖದ ಮೇಲೆ ಮೈ ಮೇಲೆ ಕುಂಕುಮ ಅರಶಿನ ಕೂಡ ಸುರಿದುಕೊಂಡಿದ್ರು. ಆದ್ರೆ ಆ ನಕಲಿ ಹಿಂದುತ್ವ ತೋರಿಸೋದಕ್ಕೆ ಹೋಗಿ ಹೀನಾಯ ಸೋಲನ್ನ ಕಂಡಿದ್ರು. ಈ ಬಾರಿ ಸಂಪೂರ್ಣ ಹಿಂದೂ ದ್ವೇಷಿಯಾಗಿ ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಹಿಂದೂ ದ್ವೇಷಿ ಅಂತಾನೆ ತೋರ್ಸ್ಕೊಂಡು ಮುಸ್ಲಿಂ ಮತಗಳನ್ನಲ್ಲಾದ್ರೂ ಪೂರ್ತಿಯಾಗಿ ಗೆಲ್ಲೋಣ ಅನ್ನೋದು ರಾಹುಲ್ ಗಾಂಧಿಯ ಲೆಕ್ಕಾಚಾರ. ಈಗಾಗಲೇ ಕಾಂಗ್ರೆಸ್ ಬಹಳಷ್ಟು ಕಡೆ ಹೇಳ್ಕೊಂಡಿರೋ ಹಾಗೆ ಅವರು ನೆಚ್ಕೊಂಡಿರೋದು ಮುಸಲ್ಮಾನರ ಮತಗಳು ಮಾತ್ರ. ಹಿಂದೂಗಳು ಬಹುಸಂಖ್ಯಾತರೆ, ಆದ್ರೆ ಅಲ್ಲಿ ಮತದಾನ ಮಾಡುವ ಸಂಖ್ಯೆ ತುಂಬಾ ಕಡಿಮೆ. ಆದ್ರೆ ದೇಶದಲ್ಲಿರುವ ಮುಸಲ್ಮಾನರು 100% ವೋಟಿಂಗ್ ಮಾಡ್ತಾರೆ ಮತ್ತೆ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಬಲವಾಗಿ ನಂಬಿರುವ ರಾಹುಲ್ ತುಂಬಾ ಧೈರ್ಯದಿಂದ ಹಿಂದೂಗಳನ್ನ ಎದುರು ಹಾಕ್ತಾ ಇದ್ದಾರೆ. ರಾಧಿಕಾ ಖೇರಾ ಅವರ ವಿರುದ್ಧ ನಡೆದುಕೊಂಡಿರುವುದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ನ ಹಿಂದೂ ವಿರೋಧಿ ಮನಸ್ಥಿತಿಗೆ ಮತ್ತು ಸ್ತ್ರೀಯರನ್ನು ಟ್ರೀಟ್ ಮಾಡ್ತಾ ಇರುವ ರೀತಿಗೆ ಖಂಡಿತ ಈ ಬಾರಿ ಚುನಾವಣೆ ಸರಿಯಾದ ಉತ್ತರ ಕೊಡುತ್ತೆ. ಮಹಿಳೆಯರಿಗೆ ಅಷ್ಟೊಂದು ಸೌಲಭ್ಯ ಕೊಡ್ತಾ ಇರುವ ಮೋದಿಜಿ ಮತ್ತು ಬಿಜೆಪಿ ಬಗ್ಗೆ ಮಾತಾಡೋಕೆ ಕಾಂಗ್ರೆಸ್ಗೆ ಯಾವ ಹಕ್ಕು ಇಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮೋದಿಜಿಯನ್ನ ಎಳೆದು ತರುವ ಇವರಿಗೆ ನಾಚಿಕೆ ಆಗ್ಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.